ಬಂಗಾರದ ಗೊಂಬೆ ತರ ಇದೆಯಮ್ಮ. ಸಮಾಧಿಗೆ ಹೋಗೋ ಶವದ್ ಹೋಗಿದ್ದಾಳೆ. ನಿನಗೆ ನನ್ ದೃಷ್ಟಿನೇ ತಾಗೋ ಹಾಗಿದೆ. ಈ 3 ದಿನದ ಸಂಭ್ರಮಕ್ಕೆ ಇಷ್ಟೆಲ್ಲ ಫೀಲಿಂಗ್ ಯಾಕತ್ಗೆ? 3 ದಿನದ ಸಂಭ್ರಮ ಅಂದ್ರೆ ಅದೇ 3 ರಾತ್ರಿ ಎಂದಿದ್ದು, ಆಮೇಲೆಲ್ಲ ಮಾಮೂಲಿ ಅಲ್ವಾ? ಹಾಗೇನಿಲ್ಲ. ಜೈಗಂಗಾ ಒಂದಾಗೋದೇ ಒಂದ್ ಸಂಭ್ರಮ. ಅವ್ರು ಒಂದಾಗ್ಬಿಟ್ರೆ ಪ್ರತಿದಿನನೂ ಹಬ್ಬನೇ. ಆ ಹಬ್ಬ ಎಷ್ಟು ದಿನಾನೋ? ಅಂದ್ರೆ ನಿಮ್ ಉದ್ದೇಶ ಏನತ್ಗೆ? ಏನಿಲ್ಲ ಅತ್ಗೆ, ಟೈಮ್ ಆಗ್ತಿದೆ ಬನ್ನಿ ಅಂತ ಹೇಳ್ದೆ. ಅಜ್ಜಿ ಆಶೀರ್ವಾದ ತಗೊಮ್ಮ, ನಾನ್ ಹೋಗಿ ಹಾಲ್ ತಗೊಂಡ್ ಬರ್ತೀನಿ. ಅರೆ ಅಯ್ಯೋ, ಬಾಬಾ ಬಾಬಾ ಹಾಲು ಕುಡಿ. ಈ ಕಾಲಿಗೆ ನಮಸ್ಕಾರ ಮಾಡ್ಬೇಕಲ್ವಾ? ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ದೆ? ನಾನ್ ಮಾಡ್ಬೇಕಾದ ಕೆಲ್ಸ ಎಲ್ಲ ನೀವ್ ಮಾಡ್ತಾ ಇದ್ದೀರಾ. ಹೌದಲ್ವಾ? ಬಾಗ್ಲು ನೀನೇ ಹಾಕ್ಬೇಕು, ಹಾಲು ಕುಡಿ ಅಂತಾನು ನೀನೇ ನನಗ್ ಕೊಡ್ಬೇಕು, ನೀನೇ ನನಗ್ ನಮಸ್ಕಾರ ಮಾಡ್ಬೇಕು. ಮತ್ತಿದ್ನೆಲ್ಲ ನಾನ್ ಯಾಕೆ ಮಾಡ್ದೆ? ಗಾಬ್ರೆ ಹೆಚ್ಚಾಗಿ ನೀನ್ ಗಾಬರಿ ಆಗ್ಲಿಲ್ವ ಬಂಗಾರ? ನನ್ ಪಾಲಿಂದ ನೀವೇ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ನಾಚ್ಕೋ. ಅದು ಕೂಡ ನೀವೇ ಮಾಡ್ತಿದ್ದೀರಲ್ಲ. ಹೌದು, ಎಲ್ಲ ರಿವರ್ಸಲ್ ಮಾಡಿದ್ನಲ್ಲ, ಏನು ಆಗಲ್ಲ ಅಲ್ವಾ? ಏನಾಗತ್ತೆ? ಮತ್ತೆ ಎಲ್ಲಿ ನಮ್ ಫಸ್ಟ್ ನೈಟ್ ನಿಂತು ನಿಲ್ಲಲ್ಲ, ನಡೆಯತ್ತೆ. ಅಂದ್ರೆ ಅದು ಇಲ್ಲಿ ತನಕ ಯಾರ್ಯಾರೋ ತಡೆದ್ರು, ಈಗ ನೀವ್ ತಡಿಬೇಕು ಅಂದ್ಕೊಂಡ್ರ? ಅಯ್ಯಯ್ಯೋ, ಇಲ್ಲ 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 ಇಲ್ಲ. ಹಾಗಾದ್ರೆ ಈ ಹಾಲ್ನ ಅರ್ಧ ಕುಡ್ದು ನಂಗ್ ಕೊಡಿ. ಈಗ ನಮ್ಗೆ ಆಶೀರ್ವಾದ ಮಾಡಿ. ಏನಂತ ಆಶೀರ್ವಾದ ಮಾಡಿ? ಅದು ಕೂಡ ನಾನೇ ಹೇಳ್ಬೇಕಾ? ಯಾವಾಗ್ಲೂ ನಾವ್ ಒಂದಾಗಿರ್ಬೇಕು, ನಮ್ಮ ಮಧ್ಯೆ ಯಾವ ಅಡ್ಡಿನೂ ಬರ್ಬಾರ್ದು ಅಂತ ಆಶೀರ್ವಾದ ಮಾಡಿ. ಮಾಡಿದೀನಿ, ಹಾಗೆ ಮಾಡ್ದೆ. ಹೇಳು ಆಮೇಲೆ. ಆಮೇಲೆ ಏನು ಅಂತ ಬೇಗ ಹೇಳು. ನಿಮ್ಗೆ ಹರಿಕತೆ ಗಿರಿಕತೆ ಅಂತ ಏನಾದ್ರೂ ಗೊತ್ತಾ? ಹರಿಕತೆ ಗಿರಿಕತೆನಾ? ಇಲ್ಲ, ಯಾಕೆ? ಬರ್ದೇ ಇದ್ರೆ ಕಲ್ತು ಹೇಳಿ. ಯಾಕೆ? ರಾತ್ರಿ ಎಲ್ಲ ಟೈಮ್ ಪಾಸ್ ಮಾಡೋಕೆ. ಕತೆ ಹೇಳ್ತಾ ರಾತ್ರಿ ಎಲ್ಲ ಚಂದ್ರಿಕಾ, ಅವಳು ತೂಗ್ತಿರೋ ಗಂಟೆ ಸಾವಿನ ಗಂಟೆ ಆಗಿಲ್ವಾ? ನನಗಂತೂ ಆ ಗಂಟೆ ಸೌಂಡು ಶವದ್ ಮುಂದೆ ಊದೋ ಶಂಕದ್ ಸೌಂಡ್ ತರ ಕೇಳ್ತಿದೆ. ಅವಳ ಕೈಯಲ್ಲಿರೋ ಆರ್ತಿ ಚಿತೆಗೆ ಬೆಂಕಿ ಹಾಕೋ ಹೋಗಿ ಕಾಣಿಸ್ತಿದೆ. ಚಿಕ್ಕಮ್ಮ, ಚಿಕ್ಕಪ್ಪ, ನೀವು ಕೂಡ ಬನ್ನಿ. ಬರ್ದೆ ಹೇಗಿರೋದಮ್ಮ?
ಆ ಗಂಟೆ, ಆ ಆರ್ತಿ ನಮ್ ಕಣ್ಣಿಗೆ ಹಬ್ಬ ಮಾಡ್ತಿದೆ. ಇದಕ್ಕೋಸ್ಕರ ಅಲ್ವಾ ಇಷ್ಟು ದಿನದಿಂದ ಕಾಯ್ತಿರೋದು. ಜೈ ಇನ್ನೂ ಎದ್ದಿಲ್ವಮ್ಮ? ಇಲ್ಲ ಅಜ್ಜಿ. ಸರಿನಮ್ಮ. ಮತ್ತೆ ನೀನ್ ಬೇಗ ಎದ್ಬಿಟ್ಟಿದ್ಯಲ್ಲ, ಸ್ವಲ್ಪ ಹೊತ್ತು ನೀನು ನಿದ್ರೆ ಮಾಡ್ಬೇಕಿತ್ತು. ಕಣ್ ಕೆಂಪಗಾಗಿದೆ, ಮುಖ ಚಿಕ್ಕದಾಗಿದೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ವಾ? ಹೋಗಿ ಅತ್ತೆ. ಸೊಸೆಗೆ ಸೌತಿ ಮಗನ್ಗೆ ಶೋಭನ ಆಯ್ತು ಅಂತ ಖುಷಿನ ಅತ್ಗೆ? ನಾನು ಎಷ್ಟು ಕನ್ಸ್ಕೊಂಡೆ ಗೊತ್ತಾ? ಏನ್ ಕನ್ಸದು? ನಮಗೆ ಫಸ್ಟ್ ನೈಟ್ ಆಯ್ತು, ಬೆಳಿಗ್ಗೆನೂ ಆಯ್ತು. ನಾನಿನ್ನು ನಿದ್ರೆ ಮಾಡ್ತಾನೇ ಇರ್ತೀನಿ, ನೀನು ಕಾಫಿ ತಗೊಂಡು ಬರ್ತಿರ್ತೀಯ, ನನಗೆ ಮುತ್ತು ಕೊಟ್ಟು ನನ್ನ ಎಪ್ಸಿ ಗುಡ್ ಮಾರ್ನಿಂಗ್ ಹೇಳ್ತೀಯ. ನಿನ್ನ ಹಗ್ ಮಾಡಿಕೊಂಡು ನಾನು ಕೂಡ ನಿನಗೆ ಮಾರ್ನಿಂಗ್ ವಿಶಸ್ ಹೇಳ್ತೀನಿ. ಆಮೇಲೆ ಇಬ್ರು ಒಂದೇ ಕಾಫಿನ ಶೇರ್ ಮಾಡಿಕೊಂಡು ಕುಡಿತೀವಿ. ಅದಾದ್ಮೇಲೆ ನಿಲ್ಸಿ ಸಾಕು. ಇದ್ ತಗೊಳ್ಳಿ ಕಾಫಿ. ನನ್ನ ಪೂರ್ತಿ ಹೇಳೋದಕ್ಕೆ ಬಿಡು. ಒಂದೆರಡು ಬಿಟ್ರೆ ನೀವ್ ಹೇಳಿದ್ದೆಲ್ಲ ಆಗಿದೆ. ಅದ ಕೂಡ ಮಿಸ್ ಮಾಡೋದು ಯಾಕೆ? ನಾನು ಮತ್ತೆ ನಿದ್ರೆ ಮಾಡ್ತೀನಿ, ನಾನು ಹೇಳ್ದಾಗ ಮಾಡು. ನಾಳೆಯಿಂದ ಹಾಗೆ ಮಾಡೋಣ. ಇವತ್ತಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕುಡೀರಿ. ಸ್ವಲ್ಪನೂ ಕನಿಕರ ಇಲ್ಲ ನಿನಗೆ. ಕರು ಅಂದ್ರೆ ಯಜಮಾನ್ರೆ, ಹಸು ಕರುನಾ ಇಲ್ಲ ಎಮ್ಮೆ ಕರುನಾ? ಕತ್ತೆ ಕರು. ಏನಿ ಕಾಫಿ? ಏನಾಯ್ತು? ಇದಕ್ ಶುಗರ್ ಹಾಕೋದನ್ನ ಮರ್ತಿದ್ಯಾ? ಹೌದಾ? ತುಂಬಾ ಕಹಿ ಇದೆ. ಅಬ್ಬಬ್ಬಾ, ಈಗ ನಾನು ಕಾಫಿ ಕುಡ್ದು ಇದ್ರಲ್ಲಿ ಸಕ್ಕರೆ ಇದೆಯಲ್ಲ ಅಂದ್ರೆ ಹೌದಾ ಅಂತ ನೀವು ಕಾಫಿ ತಗೊಂಡು ಕುಡ್ದು ನಿನ್ ತುಟಿ ತಾಗಿ ಕಾಫಿ ಅಮೃತ ಆಯ್ತು ಅಂತ ಹೇಳ್ತೀರಾ, ಕರೆಕ್ಟ್ ಅಲ್ವಾ? ನಾನೇನ್ ಸುಳ್ಳು ಹೇಳ್ತಿಲ್ಲ, ಬೇಕಾದ್ರೆ ಒಟ್ಟಿಗೆ ಕುಡಿಯೋಣ. ಕಮಾನ್ ಕುಡಿ. ಒಟ್ಟಿಗೆ ಯಾಕೆ? ನಾನ್ ಕೊಟ್ಟು ಹೇಳ್ತೀನಿ. ನೀನ್ ನನ್ನ ನಂಬ್ತಿಲ್ವಲ್ಲ, ಅದಕ್ಕೆ ಒಟ್ಟಿಗೆ ಕುಡಿಯೋಣ ಅಂದಿದ್ದು. ಈಗ ಸಂತೋಷನಾ? ಇಷ್ಟು ದಿನ ಕಷ್ಟನ ಶೇರ್ ಮಾಡ್ಕೊಂಡ್ವಿ, ಇನ್ ಮುಂದೆ ಸಂತೋಷನ್ ಕೂಡ ಶೇರ್ ಮಾಡ್ಕೋಬೇಕು ಅಂತ ಹೀಗ್ ಮಾಡಿದ್ದು. ಹೀಗೆ ಎಲ್ಲವನ್ನು ನಾವು ಸರಿಸಮನಾಗಿ ಹಂಚ್ಕೋಬೇಕು, ಏನಿದ್ರು ಒಟ್ಟಿಗೆ ಮಾಡ್ಬೇಕು. ಆಯ್ತು ಯಜಮಾನ್ರೆ. ಮಾತ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಮಾತಾ? ನಾನ್ ಯಾವಾಗ ಕೊಟ್ಟೆ? ಆಯ್ತು ಅಂದ್ಯಲ್ಲ, ನಡಿ. ಮತ್ತೆ ಹೇಳಿ ಸರ್. ಅಂದ್ರೆ ಶೋಭನ ಆಗಿದೆ ಅಂತ ಆಯ್ತು. ಜೈನ್ ನೋಡ್ತಿದ್ರೆ ನಡೆದಿದೆ ಅಂತ ಅನಿಸ್ತಿದೆ. ನಡೆಯೋದೇ ಅಲ್ವಾ ನಮಗೂ ಬೇಕಾಗಿದ್ದು. ಹೌದು, ಅವರು ಒಂದಾದ್ರಷ್ಟೇ ಅಲ್ವಾ ಶಾಶ್ವತವಾಗಿ ದೂರ ಆಗೋದು. ಏನ್ ಸರ್ ಇಷ್ಟು ನಾಚಿಕೆ? ನಿಮ್ ನಾಚಿಕೆಗೂ GST ಕಟ್ಟಬೇಕು. ಏನ್ ನಾಣಿ, ನಿನಗೆ ನಾಚಿಕೆ ಆಗ್ಲಿಲ್ವಾ? ನಾನು ಯಾವಾಗಲೂ ಒಂದ್ಸರಿ ನಾಚಿಕೆ ಪಟ್ಟಿದ್ದೆ. ನಿಮ್ ನಾಚಿಕೆನೆ ಫ್ರೆಶ್ ಆಗಿದೆ. ಫೈನಲಿ ನಿಮ್ಗೆ ಕಂಗ್ರಾಚ್ಯುಲೇಷನ್ ಸರ್. ಥ್ಯಾಂಕ್ ಯು ನಾಣಿ. ಸರ್, ಇಲ್ಲಿಗೆ ನಿಮ್ಮ ಮ್ಯಾರೇಜ್ ಲೈಫ್ ಫುಲ್ಫಿಲ್ ಆಯ್ತು, ನಿಮ್ ಮದ್ವೆ ಕಂಪ್ಲೀಟ್ ಆಯ್ತು. ಹೌದು ನಾಣಿ, ಐ ಆಮ್ ಸೋ ಹ್ಯಾಪಿ. ಇನ್ಮೇಲೆ ನಿಮ್ಗೆಲ್ಲ ಹ್ಯಾಪಿ ಡೇಸ್ ಸರ್, ಆಲ್ವೇಸ್ ಹ್ಯಾಪಿ ಡೇಸ್. ಓಕೆ ನಾಣಿ,
ನಾನು ಹೋಗಿ ನನ್ನ ಡಾರ್ಲಿಂಗ್ನ ಕ್ಯಾಚ್ ಮಾಡ್ಬೇಕು. ಯಾಕೆ ಸರ್? ನಾನು ಸ್ನಾನ ಮಾಡ್ಬೇಕಯ್ಯ. ಸ್ನಾನ ಅಲ್ವಾ, ನಂಗ್ ಬಿಡಿ. ಬನ್ನಿ ಹೇಳ್ತೀನಿ. ಎಲ್ಲಿಗ್ ನಣಿ? ನೀವು ಬನ್ನಿ ಸರ್, ನಾನು ಹೇಳ್ತೀನಿ. ಕೂತ್ಕೊಳ್ಳಿ. ಏನ್ ನಣಿ ಇದೆಲ್ಲ? ಸ್ನಾನ ಅಂದ್ರೆ ಶವರ್ ಕೆಳಗೆ ಕೂತ್ಕೊಂಡು ಬಾಡಿ ಒದ್ದೆ ಮಾಡ್ಕೊಳ್ಳೋದಲ್ಲ ಸರ್. ಮೊದಲನೇ ರಾತ್ರಿ ಆದ್ಮೇಲೆ ಸ್ನಾನ ಅಂದ್ರೆ ಹಿಂಗೆ ಅಂಗಳದಲ್ಲಿ ಕೂತ್ಕೊಂಡು ಮೈ ತುಂಬಾ ಎಣ್ಣೆ ಹಚ್ಕೊಂಡು ಅರ್ಶನ ಹಾಕೊಂಡು ಆಮೇಲೆ ಕಡ್ಲೆ ಹಿಟ್ಟಿಂದ ಚೆನ್ನಾಗಿ ಮೈ ಉಜ್ಕೊಂಡು ಆಮೇಲೆ ಉಗುರು ಬೆಚ್ಚಿರೋ ನೀರಲ್ಲಿ ಸ್ನಾನ ಮಾಡ್ಕೊಂಡ್ರೆ ನಿಮ್ಮ ಬಾಡಿಲಿರೋ ಪೇನ್ ಎಲ್ಲ ಮಾಯಾಗಿ ಮೈ ಎಲ್ಲ ಫ್ರೀ ಆಗಿರುತ್ತೆ. ಅಂದ್ರೆ ಈಗ ಇದನ್ನೆಲ್ಲ ನೀನ್ ಮಾಡ್ತೀಯ ಏನು? ಅದಕ್ಕೆ ಅಲ್ವಾ ಸರ್ ಕರ್ಕೊಂಡ್ ಬಂದಿದ್ದು. ನಾನು ಇಲ್ವಾ? ನೀನು ನನ್ ಪಿಯನ ಇಲ್ಲ ಹೆಂಡತಿನ? ಸರ್, ಹೆಂಡತಿ ಮಾಡೋ ಕೆಲ್ಸನ ನೀನ್ ಮಾಡ್ತೀನಿ ಅಂತೀಯಲ್ಲ. ಸಾರಿ ಸರ್, ನಾನು ಹೋಗಿ ಮೇಡಮ್ನ ಕರ್ಕೊಂಡ್ ಬರ್ತೀನಿ. ಅಜಯ್, ಕಡ್ಲೆ ಹಿಟ್ಟು ಹಚ್ತೀನಿರು. ನಿಮ್ ಸೊಸೆ ಇರುವಾಗ ನೀವ್ಯಾಕೆ ಮೇಡಮ್ ಹಚ್ಚೋದು? ಇದೇನ್ ನಾಣಿ, ನನ್ ಮಗನ್ಗೆ ನಾನ್ ಹಚ್ಚೋ ಹಾಗಿಲ್ವಾ ಏನೋ? ಆರಾಮಾಗಿ ಹಚ್ಬಹುದು. ಆದ್ರೆ ಈಗ ಅವ್ರ ಅರ್ಧಾಂಗಿ ಅವ್ರ ಕೈಯಲ್ಲಿ ಹಚ್ಚಿಸ್ಕೋಬೇಕು ಅನ್ನೋದು ಸಾರ್ ಆಸೆ. ಹಾಗಾದ್ರೆ ಗಂಗನೇ ಕರೆಸ್ತೀನಿರು. ಕರೀರಿ. ಗಂಗಾ, ನಾಣಿ ಸರ್, ನನ್ನ ಹತ್ರ ಏನಾದ್ರು ಕೆಲಸ ಇದೆಯಾ? ಏನಿಲ್ಲ ಸರ್. ಸರಿ, ಕಾಫಿ ಕುಡ್ದಾಯ್ತಾ? ಮನೇಲೆ ಕುಡ್ದೆ ಸರ್. ತಿಂಡಿ ತಿಂದ್ಯಾ? ಆಮೇಲೆ ನಿಮ್ ಜೊತೆ ಸೇರಿ ತಿನ್ನೋಣ ಅನ್ಕೊಂಡಿದೀನಿ. ಅರ್ಥ ಆಯ್ತು ಸರ್. ಇಷ್ಟು ಪ್ರಶ್ನೆ ಕೇಳೋ ಬದಲು ಇಲ್ಲಿಂದ ಹೋಗುವಂತ ಒಂದು ಮಾತು ಹೇಳ್ಬೋದಿತ್ತಲ್ಲ ಸರ್. ಥ್ಯಾಂಕ್ಸ್, ಹೇಳಿದಿದ್ರು ತಿಳ್ಕೊಂಡಿದ್ದಕ್ಕೆ. ಅರ್ಥ ಆಯ್ತು ಸರ್. ಇವ್ರನ್ನ ಪ್ಲಾನ್ ಏನು ಚಂದ್ರಿಕಾ? ಆ ಗಂಗಾ ಜೈಗೆ ತಲೆ ತಿಕ್ತಿದ್ದಾಳಲ್ಲ, ನಾವ್ ಅವಳ ತಲೆ ಒಡ್ದ್ ಹಾಕ್ಬೇಕು. ಹೇಗೆ? ದೊಡ್ಡ ಕಲ್ ತಗೊಂಡು ತಲೆ ಮೇಲೆ ಚಚ್ಚಿ ಬಿಡೋಣವಾ? ಹಾಗ್ ಮಾಡಿದ್ರೆ ಮರ್ಡರ್ ಆಗುತ್ತೆ, ಜೈಲ್ಗೆ ಹೋಗ್ತೀವಿ ನಾವು. ಮತ್ತೆ ಹೇಗ್ ಸಾಯಿಸೋದು? ಯಾವ ಆಯಿಲ್ ಇಂದ ಅವಳ ಜೈ ತಲೆ ತಿಕ್ತಿದ್ದಾಳೋ ಅದೇ ಆಯಿಲ್ ಇಂದ ಅವಳ ತಲೆನ ಒಡ್ದ್ ಹಾಕೋದು. ಆಯಿಲ್ ಇಂದ ಮಸಾಜ್ ಮಾಡಬಹುದು, ಮರ್ಡರ್ ಕೂಡ ಮಾಡಬಹುದಾ? ನಮ್ ಕೈಗೆ ಆಯಿಲ್ ತಾಕ್ತಾ ಇದ್ದಿದ್ ಹಾಗೆ ಮಾಡಬಹುದು. ಅಲ್ಲಿ ನೀರು, ಆಯಿಲ್, ಕಡ್ಲೆ ಹಿಟ್ಟು, ಟವಲ್ಲು ಎಲ್ಲ ಇದೆ. ಒಂದು ಸೋಪ್ ಮಾತ್ರ ಇಲ್ಲ. ತಗೊಂಡೋಗಿ ಕೊಡೋದಾ? ಸೋಪ್ಗೋಸ್ಕರ ಅವಳು ರೂಮಿಗೆ ಬರ್ತಾಳೆ. ರೂಮ್ ಹೊರಗೆ ಆಯಿಲ್ ಹಾಕೋಣ. ಆಯಿಲ್ ಮೇಲೆ ಕಾಲಿಟ್ಟು ಅವಳು ಜರ್ರ ಅಂತ ಜಾರಿ ಟಪಾರ ಅಂತ ಗೋಡೆಗೆ ಹೊಡ್ಕೊಂಡು ತಲೆ ಹೊಡೆದು ಸಾಯ್ತಾಳೆ. ಯಾವ್ದೋ ಕಾಲದಲ್ಲಿ ಹಳ್ಸೋಗಿರೋ ಐಡಿಯಾ. ಓಲ್ಡ್ ಈಸ್ ಗೋಲ್ಡ್ ಅಂತಾರೆ. ಸಕ್ಸಸ್ಫುಲ್ ಮರ್ಡರ್ ಫಾರ್ಮುಲಾ. ಅವಳನ್ ಮುಗಿಸೋದಕ್ಕೆ ಇದೇ ಜಾಸ್ತಿ. ಇನ್ಯಾಕ್ ತಡ, ಆಯಿಲ್ ಹಾಕೊಂಡು ನಡಿ ನಡಿ. ನೀನ್ ಅರ್ಚಾಟ ಸ್ವಲ್ಪ ನಿಲ್ಸು. ಗಂಗಾ ಸತ್ತು ಅಂತ ಕನ್ಸ್ಕೊಂಡ್ಯಾ ಏನು? ಕನ್ಸೇನ್ರಿ, ಕನ್ಸು, ಇದು ನಿಜಾನೇ. ಅಲ್ಲಿ ನೋಡು. ಹೌದು, ಕನ್ಸೆ ಕಂಡಿದ್ದು. ಆದ್ರೆ ಇನ್ ಸ್ವಲ್ಪ ಹೊತ್ತು ಅಲಿಯೋದ್ ನಿಜ ಆಗತ್ತೆ. ಆ ಸರಸ ಯಾವಾಗ ಮುಗಿಯತ್ತೆ? ಗಂಗಾ ಯಾವಾಗ ಬರ್ತಾಳೆ? ಅವಳು ಬರ್ದೇ ಇದ್ರೆ ನಾವೇ ಕರ್ಸೋಣ. ಹೇಗ್ ಕರ್ಸೋದು? ಅಮ್ಮ ಗಂಗಾ ಇಲ್ಲಿ ಬಂದು ಆಯಿಲ್ ಮೇಲೆ ಕಾಲಿಟ್ಟು ಜರ್ರಂತ ಜಾರಿ ಬಿದ್ದು ಸತ್ತು ಹೋಗಂತೀಯ? ನಾನ್ ಹೇಳಲ್ಲ, ಹೇಳ್ಬೇಕಾದವ್ರ ಹತ್ರ ಹೇಳಿಸ್ತೀನಿ. ಏನು, ನಮ್ ಪ್ಲಾನ್ ಅಲ್ಲಿ ಇನ್ನೊಬ್ರು ಕೂಡ ಇದಾರಾ?
ಅಮ್ಮ ಗಂಗಾ, ಅತ್ತೆ ಕರೀತಿದ್ದಾರೆ ರೀ. ಈ ಟೈಮಲ್ಲಿ ಚಿಕ್ಕಮ್ಮ ಯಾಕೆ ಕರಿತಿದ್ದಾರೆ? ಸ್ವಲ್ಪ ಇಲ್ಲಿ ಬರ್ತೀಯ ಅಮ್ಮ? ಯಾಕೆ ಕರೀತಿದಾರೋ ಏನೋ, ಒಂದ್ಸಲ ಹೋಗಿ ಕೇಳ್ಕೊಂಡ್ ಬರ್ತೀನಿ ಇರಿ. ಅಲ್ಲಿವರೆಗೂ ನಾನೇನ್ ಮಾಡ್ಲಿ? ಆಹಾ, ಆಗ್ಲೇ ಏನೋ ಹಾಡ್ ಹೇಳ್ತಿದ್ರಲ್ಲ, ಅದನ್ನೇ ಹಾಡ್ಕೊಳ್ತಾ ಇರಿ. ಏ ನೀವ್ ಇಂಥ ಆಟ ಎಷ್ಟು ಆಡಿದ್ರು ಸರಿ, ಈ ಗಂಗಾ ಕಂಡು ಹಿಡಿತಾಳೆ. ನನ್ನ ಅವ್ರನ್ನು ನಿಮ್ಮಿಂದ ದೂರ ಮಾಡೋದಕ್ಕಾಗಲ್ಲ. ಈ ಮನೆಯಿಂದ ನಾನು ಹೊರಗೆ ಹೋಗಲ್ಲ. ಈ ಮನೆ ನನ್ಗೆ ಸುರಕ್ಷಿತ ಅಲ್ಲ ಅಂತ ಇದ್ದೀರಾ, ಆದ್ರೆ ಇದೇ ನನ್ಗೆ ಕೋಟೆ, ಇದೇ ನನ್ ಸಾಮ್ರಾಜ್ಯ. ಈ ಮನೆನೇ ನನ್ಗೆ ದೇವಾಲಯ, ಅವರೇ ನನ್ಗೆ ದೇವ್ರು. ಇಲ್ಲಿ ನನ್ಗೆ ಯಾರು ಏನು ಮಾಡಲ್ಲ ಮೇಡಮ್. ಇನ್ ನೀವು ಹೋಗ್ಬೋದು. ಹೋಗ್ತೀನಿ ಗಂಗಾ. ನೀನ್ ನಂಬಿದ್ರು ನಂಬದೇ ಇದ್ರು ನಾನ್ ಹೇಳ್ತಿರೋದ್ ಮಾತ್ರ ನಿಜ. ನಾನು ನಿನ್ನಮ್ಮ ಅಲ್ದೇ ಇರ್ಬೋದು, ಆದ್ರೆ ಅಮ್ಮನ ಸ್ಥಾನದಲ್ಲಿತ್ತು ನಿಂಗೆ ಹೇಳ್ತಿದ್ದೀನಿ, ನೀನ್ ಹುಷಾರಾಗಿರು. ಅಪಾಯ ಯಾವ್ದಕ್ಕಿಂದ ಬರುತ್ತೋ ಗೊತ್ತಿಲ್ಲ. ಯೋಚನೆ ಮಾಡಿ ಹೆಜ್ಜೆ ಇಡು. ನಿನ್ಗೇನು ಆಗ್ಬಾರ್ದು ಅಂತ ಆ ದೇವ್ರನ್ ಬೇಡ್ಕೋ. ನನ್ನ ಹೆದರ್ಸ್ತಾ ಇದ್ದೀರಾ ಇಲ್ಲ ಎಚ್ಚರಿಸ್ತಾ ಇದ್ದೀರಾ? ನೀನ್ ಏನ್ ಬೇಕಾದ್ರೂ ಅಂದ್ಕೋ, ನಾನ್ ಹೇಳ್ಬೇಕಾಗಿರೋದನ್ನ ಹೇಳಿದೀನಿ. ನನ್ನ ಶತ್ರು ಅಂತ ನೋಡೋದು ನನ್ ದುರದೃಷ್ಟ. ತಾಯಿ ಸ್ಥಾನದಲ್ಲಿರೋ ಯಾವ ಹೆಣ್ಗೂ ಬರ್ಬಾರ್ದಿರೋ ಪರಿಸ್ಥಿತಿ ನನಗ್ ಬಂದಿದೆ. ಪರವಾಗಿಲ್ಲ ಗಂಗಾ, ನೀನ್ ಕ್ಷೇಮವಾಗಿದ್ರೆ ನನ್ಗಷ್ಟೇ ಸಾಕು. ಯಾವಾಗ ನೀವು ನಮ್ಮನ್ನ ಬಿಟ್ಟು ಹೋಗ್ತಿರೋ ಆಗ ಮಾತ್ರ ನಾವು ಕ್ಷೇಮವಾಗಿ ಸಂತೋಷವಾಗಿರ್ತೀವಿ. ಆ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇರೋದು. ಯಾಕಂದ್ರೆ ಅದು ಶಾಪ. ಈಗ ನೀನು ಮಾಡ್ಬೇಕಾದ್ದು ಶಾಪಕ್ಕೆ ಹೆದ್ರೋದು, ಗಂಗಾನ ಕಾಪಾಡೋದು ಅಲ್ಲ ಮಾಮ್. ಅವಳನ್ನ ಆ ಮನೆಯಿಂದ ತಪ್ಪಿಸಿ ಹಳ್ಳಿಗೆ ಓಡ್ಸೋದು, ನನ್ನ ಜೈ ಮನೆಗೆ ಕಳ್ಸೋದು, ನಾನು ಜೈ ಸೇರಿ ಸಂಸಾರ ಮಾಡೋದನ್ನ ನೋಡೋದು. ಅದನ್ನ ಬಿಟ್ಟು ಏನೇನೋ ಮಾಡ್ತಾ ಇದ್ಯಾ. ನಿನ್ ಪಾತ್ರ ಮುಗ್ದಿದೆ ಅಂತ ಆ ಗಂಗಾಗೆ ಹೇಳು ಮಾಮ್. ಓ, ನೀನು ಹೇಳೋಕ್ಕಾಗಲ್ಲ ಅಲ್ವಾ? ದೆನ್ ಆ ಯಮ್ಮನೇ ಹೇಳ್ತಾನೆ, ಅವಳನ್ನ ಮೇಲ್ ಕರ್ಕೊಂಡು ಹೋಗ್ತಾನೆ. ಇನ್ ಕೇಸ್ ಆ ಯಮ್ಮ ಕೂಡ ಡಿಲೇ ಮಾಡ್ದ ಅನ್ಕೋ, ಶಾಪದ ಹೆಸರಲ್ಲೇ ನಾನೇ ಅವಳನ್ನ ಮುಗಿಸ್ಬಿಡ್ತೀನಿ. ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ನಾಳೆನೇ ಅಮಾವಾಸ್ಯೆ. ಸೂರ್ಯವಂಶದವರು ಮಾಡಿರೋ ಘೋರ ಅಪರಾಧಕ್ಕೆ ಶಿಕ್ಷೆಯಾಗಿ ಶಾಪ ಸಿಕ್ಕಿರೋ ಕತ್ಲಿನ ರಾತ್ರಿ. ಈ ಅಮಾವಾಸ್ಯೆ ದಿನ ಆ ಮನೆ ಸೊಸೆಯಂದ್ರು ಶಾಪಕ್ಕೆ ಬಲಿಯಾಗಿತ್ತು.
ಅಂದ್ರೆ ನಾಳೆ ಅಮಾವಾಸ್ಯೆನೇ ಗಂಗಾ ಜೀವನದಲ್ಲಿ ಕೊನೆ ದಿನಾನ. ಅದಕ್ಕೆ ಅಗ್ನಿಜ್ವಾಲೆ ಉರಿತಿದ್ಯಾ, ಗಂಗಾ ಕಡೆಗೆ ಮೃತ್ಯು ಓಡ್ತಾ ಇದೆಯಾ? ಈ ಮೃತ್ಯು ತಾಂಡವದ ಬಗ್ಗೆ ರೂಪಾಗೆ ಹೇಳಬೇಕು. ನಾಳೆ ಗಂಗಾ ಹೊರಗಡೆ ಬರಬಾರ್ದು ಅಂತ ಎಚ್ಚರಿಸಬೇಕು. ಅಮ್ಮ ಗಂಗಾ, ಆ ಸ್ವಿಚ್ ಮುಟ್ಬಿಡಮ್ಮ. ಯಾಕೆ ಮಾವ? ಸ್ವಿಚ್ ಬೋರ್ಡ್ ಅಲ್ಲಿ ವೈರ್ಸ್ ಕಟ್ ಆಗಿದೆಯಮ್ಮ, ಕರೆಂಟ್ ಪಾಸ್ ಆಗ್ತಿದೆ. ಹೌದು ಮಾವ. ಅಮ್ಮ, ಮುಟ್ಟಿದ್ರೆ ಶಾಕ್ ಹೊಡಿತಿತ್ತು. ಎಲೆಕ್ಟ್ರಿಷಿಯನ್ ಬರ್ತಿದ್ದಾನಮ್ಮ, ರಿಪೇರ್ ಮಾಡ್ತಾನೆ. ರಿಪೇರಿ ಆದ್ಮೇಲೆ ಮೋಟಾರ್ ಆನ್ ಮಾಡಿ ಮಾವ, ಮನೇಲಿ ನೀರ್ ಬರ್ತಾ ಇಲ್ಲ. ಸರಿನಮ್ಮ. ನಮಸ್ಕಾರ ಶಾಸ್ತ್ರಿಗಳೇ, ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ನಿತ್ಯ, ನೀನ್ ಒಳಗ್ ಹೋಗು. ನೀವು ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ಪರವಾಗಿಲ್ಲಮ್ಮ. ಹೇಳ್ ಕಳ್ಸಿದ್ರೆ ನಾನೇ ದೇವಸ್ಥಾನದ ಹತ್ರ ಬರ್ತಿದ್ದೆ. ಈ ಓಲ್ಡ್ ಮ್ಯಾನ್ ಮನೆಗೆ ಯಾಕೆ ಬಂದ್ರು? ಒಬ್ಳು ಅಮಾಯಕಿ ಪ್ರಾಣ ಹೋಗ್ಬಾರ್ದು ಅಂತ ನೀವು ಮಾಡ್ತಾ ಇರೋ ಒದ್ದಾಟ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಬಂತು. ನಿಮಗೆ ಮುಖ್ಯವಾದ ವಿಷಯ ಹೇಳಿ ಹೋಗೋಣ ಅಂತ ಬಂದೆ. ಹೇಳಿ ಸ್ವಾಮಿ, ಶಾಪಕ್ಕೆ ಪರಿಹಾರ ಏನಾದ್ರೂ ಸಿಕ್ತಾ? ಇಲ್ಲ ತಾಯಿ, ಜಾಗ್ರತೆಯಿಂದ ಇರು ಅಂತ ಹೇಳಕ್ ಬಂದೆ. ಇವತ್ತು ಅಮಾವಾಸ್ಯೆ, ಶಾಪಕ್ಕೆ ಶಕ್ತಿ ಹೆಚ್ಚಾಗೋ ದಿನ.
ಮುಂಜೆ ಶಾಪಕ್ಕೆ ತಾಕಿರೋ ಸೊಸೆಯರೆಲ್ಲ ಈ ಅಮಾವಾಸ್ಯೆ ದಿನನೇ ಸತ್ತಿದ್ದು. ಅದಕ್ಕೆ ಇವತ್ತಿಡೀ ಗಂಗಾನ ಹೊರಗಡೆ ಬರಬಾರ್ದು ಅಂತ ಹೇಳಿ, ಹಾಗೆ ಆ ಮನೇಲಿ ಕೂಡ ಹುಷಾರಾಗಿರೋದಕ್ಕೆ ಹೇಳಿ. ಸರಿ ಸ್ವಾಮಿ, ಈಗ್ಲೇ ಹೋಗಿ ಹೇಳ್ತೀನಿ. ಇಲ್ಲ ಇಲ್ಲ, ನಾನು ಗಂಗನ ಕಳಿಸಿದ್ದಲ್ಲ. ಗಂಗಾ ಹೊರಗ್ ಬರ್ಲಿ ಅಂತ ಜೈ ಕರ್ದಿದ್ದಲ್ಲ. ಜೈ ಕರ್ದ ಅಂತ ಗಂಗಾ ಹೊರಗೆ ಹೋಗಿದ್ದಲ್ಲ. ಶಾಪನೆ ಗಂಗಾನ ಹೊರಗಡೆ ಕರೆಸಿದ್ದು. ಶಾಪನೆ ಗಂಗಾ ಹೊರಗಡೆ ಬರ್ಲಿ ಅಂತ ಜೈ ಹತ್ರ ಹೇಳ್ಸಿದ್ದು. ಶಾಪನೆ ಗಂಗನ ಬಲಿ ತಗೊಳ್ಳೋಕೆ ಹೊರಗಡೆ ಕರ್ಕೊಂಡು ಹೋಗಿದ್ದು. ಜೈ ಜೊತೆ ಹೋಗಿರೋ ಗಂಗಾ ಜೀವಂತವಾಗಿ ವಾಪಸ್ ಬರಲ್ಲ, ಅವಳ ಶವ ಮಾತ್ರ ಬರುತ್ತೆ. ಎಂತ ಗುಡ್ ನ್ಯೂಸ್ ಕೊಟ್ರಿ. ನಿಮ್ದು ಮಂದ್ ಬುದ್ಧಿ ಅಲ್ವಾ? ಇಷ್ಟೊಂದ್ ಬುದ್ಧಿ ಹೇಗ್ ಬಂತ್ರಿ? ಅಮಾವಾಸ್ಯೆ ಅಲ್ವಾ, ಬಂತು. ನನ್ ಮುದ್ದು ಪೌಡರ್ ಅವಸರ ಮಾಡಿ ಬೈದ್ಬಿಟ್ಟೆ, ಸಾರಿ. ಇಟ್ಸ್ ಓಕೆ, ಕ್ಷಮಿಸಿದ್ದೀನಿ. ಹಾಗಾದ್ರೆ ಗಂಗಾ ಶವ ಆಗ್ ಮನೆಗ್ ಬರ್ತಾಳಲ್ವಾ? ಶವ ಆಗದೆ ಇದ್ರೆ ಶಾಪಕ್ಕೆ ಅವಮಾನ. ದೇವ್ರೆ, ಬೇಗ ಈ ಗಂಗಾ ಗೋಡೆ ಮೇಲ್ ಹೋಗಿ ನಮ್ ಸ್ವಪ್ನ ಈ ಮನೆಗೆ ಬಲ್ಗಾಲಿಡೋ ಹಾಗೆ ಮಾಡು ಸ್ವಾಮಿ. ಆಫೀಸ್ಗೆ ತಾನೇ ಹೋಗಿರೋದು, ಯಾಕಷ್ಟೊಂದು ಗಾಬರಿ? ಆಫೀಸ್ಗ ಯಾಕೆ? ಜೈ ಜೊತೆ ಹೋದ್ಲಮ್ಮ. ಗಂಗನ್ನ ಯಾಕೆ ನೀವ್ ಹೊರಗೆ ಕಳ್ಸಿದ್ದು? ಜಸ್ಟ್ ಈಗ ತಾನೇ ಹೋದ್ರು. ಅವಳು ಮನೇಲಿ ತಾನೇ ಏನ್ ಮಾಡ್ತಾಳೆ, ಅದಕ್ಕೆ ಇಬ್ರು ಆಫೀಸ್ಗೆ ಹೋಗಿದ್ದಾರೆ. ನೀವು ಗಂಗನ್ನ ಆಚೆ ಕಳಿಸ್ಬಾರ್ದಿತ್ತು. ಏನಾಯ್ತಮ್ಮ? ಇವತ್ತು ಅಮಾವಾಸ್ಯೆ ಅಜ್ಜಿ. ಆದ್ರೆ ಏನು, ಅಮಾವಾಸ್ಯೆ ದಿನ ಹೊರಗಡೆ ಹೋಗ್ಬಾರ್ದಾ? ಅದು ಇವತ್ತು ಅಮಾವಾಸ್ಯೆ, ಶಾಪಕ್ಕೆ ಶಕ್ತಿ ಹೆಚ್ಚಾಗೋ ದಿನ. ಮುಂಜೆ ಶಾಪಕ್ಕೆ ತಾಕಿರೋ ಸೊಸೆಯರೆಲ್ಲ ಈ ಅಮಾವಾಸ್ಯೆ ದಿನನೇ ಸತ್ತಿದ್ದು. ಹೇಳಿ, ಅಮಾವಾಸ್ಯೆ ದಿನ ಹೊರಗಡೆ ಹೋದ್ರೆ ಏನಾದ್ರೂ ಆಗತ್ತಾ? ಹಾಗಾದ್ರೆ ಎಲ್ರೂ ಹೊರಗಡೆ ಹೋಗ್ದೆ ಬಾಗ್ಲು ಹಾಕೊಂಡು ಮನೇಲೇ ಇರ್ಬೇಕಾ? ನಿಮ್ಗೇನಾದ್ರೂ ಕಾರಣ ಇದ್ರೆ ಹೇಳಿ, ಹೋದವ್ರನ್ನ ವಾಪಸ್ ಕರ್ಸೋಣ. ಏನಾದ್ರೂ ಸಮಸ್ಯೆ ಏನಮ್ಮ? ಏನ್ ಸಮಸ್ಯೆ ಇರುತ್ತೆ? ಅದ್ ಹಾಗಲ್ಲ. ಇವಾಗಷ್ಟೇ ಅಲ್ವಾ ಅವ್ರ ಸಂಸಾರ ಶುರುವಾಗಿದ್ದು. ಆಗ್ಲೇ ಗಂಗಾ ಹೊರಗಡೆ ಹೋಗೋದು ಯಾಕೆ ಅಂತ. ಹೋದ್ರೆ ತಪ್ಪೇನಿದೆ, ಮನೇಲಾದ್ರೂ ಆಫೀಸಲ್ಲಾದ್ರೂ ಜೈ ಗಂಗಾ ಜೊತೆಲೇ ಇರ್ತಾರಲ್ಲ. ಅಯ್ಯೋ, ನಿಮಗೆ ಹೇಗೆ ಹೇಳಿ? ಸರಿ ಬಿಡಿ, ನಾನು ಬರ್ತೀನಿ. ಏನ್ ಸಮಸ್ಯೆ ಅಂತ ಹೇಳ್ದೇನೆ ಹೋಗ್ತಿದ್ದಾರೆ. ಸೀಕ್ರೆಟ್ ಏನೋ ಚಂದ್ರಿಕಾ? ರೂಪ ಯಾವ್ದಕ್ಕೋ ಹೆದರ್ಕೋತಾ ಇದ್ದಾಳೆ ಜನಾರ್ದನ್. ಹೌದಜ್ಜಿ, ಅವ್ರಿಗೇನೋ ಸಮಸ್ಯೆ ಇದ್ದಾಗಿದೆ. ನಿತ್ಯ ಸತ್ತೋದ್ಲಲ್ಲ.